ತಮ್ಗೆ ಗೊತ್ತಿದ್ದಾಗೆ PLD ಸಂಸ್ಥೆ ಇವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ಕೋವಿಡ್ ಮತ್ತು ನಾನ್ ಕೋವಿಡ್ ಪೇಷಂಟ್ಸ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ 500 ಬೆಡ್ಸನ್ನು ನಾವು ಕೋವಿಡ್ ಆಸ್ಪತ್ರೆಗೆ ಮೀಸಲಿಡುವ ಮೂಲಕ ಅದರಲ್ಲಿ 300 ಆಕ್ಸಿಜನ್ ಬೆಡ್ಸನ್ನು ಮಾಡೋ ಜೊತೆಗೆ ವೆಂಟಿಲೇಟರ್ಸು ICU ಎಲ್ಲ ಮಾಡಿದಾಗೂ ಕೂಡ ಇವತ್ತು ಕೂಡ ವಿಜಯಪುರ ನಗರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಜನರಿಗೆ ಆಕ್ಸಿಜನ್ ಬೆಡ್ ಸಿಗ್ತಾ ಇಲ್ಲ, ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಿಗ್ತಾ ಇಲ್ಲ. ಪ್ರತಿ ದಿವಸ ಒಂದು 10 ಪೇಷಂಟ್ಗಳು ಇವತ್ತು ದಿವಸ ನಮ್ಮ ಹತ್ರ ವೆಂಟಿಲೇಟರ್ ಸಲುವಾಗಿ ಬಂದು ವಾಪಸ್ ಹೋಗ್ತವೆ. ಯಾಕಂದ್ರೆ ನಾವೇನು 500 ಬೆಡ್ ಮಾಡಿದ್ದೀವಿ ಸಿವಿಲ್ ಹಾಸ್ಪಿಟಲ್, ಇದು ನಮ್ಮ ನಂತರ ಎರಡನೇ ದೊಡ್ಡ ಇದು ಅದಕ್ಕೂ ಕೂಡ ಇವತ್ತು ದಿವಸ ಸಾಲದಂಥ ಪರಿಸ್ಥಿತಿ ಇವತ್ತು ದಿವಸ ಬಂದಿದೆ. ಈ BLD ನಾವು ಏನು ಮಾಡಿದ್ದೀವಲ್ಲ, ಇಂಥದ್ದು ಇನ್ನೊಂದು ಲಿಟ್ರಲಿ ನಾವೇನು 500 ಬೆಡ್ಸ್ ಮಾಡಿ ಇನ್ನೊಂದು 500 ಬೆಡ್ಸ್ ಇರ್ತದ್ರೆ ಬಹುಶಃ ವ್ಯವಸ್ಥೆ ಇದ್ದರೆ ಬಹುಶಃ ಸರಿ ಹೋಗ್ತಿತ್ತು. ಆದರೆ ಅದಾದರೂ ಕೂಡ ನಮ್ಮ ಕೈಯಲ್ಲಿಲ್ಲ. ಇವತ್ತು ದಿವಸ ನಮ್ಮ ಶಕ್ತಿ ಮೀರಿ ಇವತ್ತು ದಿವಸ ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು 500 ಬೆಡ್ನಲ್ಲಿ ಸುಮಾರು 430 ಬೆಡ್ಸ್ ಇವತ್ತು ದಿವಸ ಫುಲ್ ಇದ್ದಾವೆ. ಆಕ್ಸಿಜನ್ ಬೆಡ್ ಸಂಪೂರ್ಣವಾಗಿ ಇದಾಗಿದ್ದಾವೆ. ವೆಂಟಿಲೇಟರ್ಸ್ ಸಂಪೂರ್ಣವಾಗಿ ಇದ್ದಾವೆ. ರೆಮ್ಡಿಸಿವಿರ್ ಕೊರತೆ ಭಾಳಷ್ಟು ಇದ್ದಾಗೂ ಕೂಡ ಕ್ರಿಟಿಕಲ್ ಪೇಷಂಟ್ಸ್ಗೆ ನಾವು ಎಲ್ಲೋ ಹಾಗೆ ಹೇಗೆ ಅಂತ ಮ್ಯಾನೇಜ್ ಮಾಡ್ಕೋತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ರೆಮ್ಡಿಸಿವಿರ್ ಸಪ್ಲೈಯನ್ನು ನೀವು ಸರಳಗೊಳಿಸ್ರಿ. ಪುಣ್ಯಕ್ಕೆ ಇವತ್ತು ದಿವಸ ನಾವು ಆಕ್ಸಿಜನ್ ತೊಂದರೆ ಇವತ್ತು ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಆಗಿಲ್ಲ. ಯಾಕೆ ನಮ್ಮ 11 KPD 13 KLD ನಮ್ಮ ಒಂದು ಲಿಕ್ವಿಡ್ ಆಕ್ಸಿಜನ್ ಸ್ಟೋರೇಜ್ ಇದೆ. ಈಗ ಮತ್ತೆ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 13 KLD ವರ್ಕ್ ಇವತ್ತು ದಿವಸ ಈಗ ಮೊನ್ನೆ ಪರವಾನಗಿ ಸಿಕ್ಕಿದೆ. ಈಗ ಪ್ರಾಕ್ಸಿಯರ್ನವರು ಇವತ್ತು ದಿವಸ ಅವ್ರು ಬಂದಿದ್ದಾರೆ. ಆ ಕೆಲಸ ಪ್ರಾರಂಭ ಆಗ್ತಾಯಿದೆ. ಮುಂದಿನ 12 ದಿವಸದಲ್ಲಿ ಆ 11 KLD ಇನ್ನೊಂದು ಆಕ್ಸಿಜನ್ ಪ್ಲಾಂಟ್ ಆಗ್ತದೆ. ಸೊ ಆಕ್ಸಿಜನ್ ಸಮಸ್ಯೆ ಬಹುತೇಕ ಇಲ್ಲಿ ತನಕ ನಾವು ಆಗಿಬಿಟ್ಟಿಲ್ಲ. ಮತ್ತು ಹೊರಗಡೆಯಿಂದಲೂ ಕೂಡ ಇಂಡಿಪೆಂಡೆಂಟ್ ಸಿಲಿಂಡರ್ಸ್ನು ಕೂಡ ತರೋ ಮೂಲಕ ಸುಮಾರು 80 ಸಿಲಿಂಡರ್ಸನ್ನು ತರೋ ಮೂಲಕ ನಾವು ಇದನ್ನು ಆಕ್ಸಿಜನನ್ನು ಸರಿದೂಗಿಸ್ಕೊಂಡು ಹೋಗ್ತಿದ್ದೀವಿ. ಇದಾಗಿಯೂ ಕೂಡ ಇದು ಸಾಲ್ತಾ ಇಲ್ಲ. ನಮಗೂ ಖೇದ ಅನ್ನಿಸ್ತದೆ, ದುಃಖ ಅನ್ನಿಸ್ತದೆ. ಪೇಷಂಟ್ಸನ್ನು ವಾಪಸ್ ಕಳಿಸುವಾಗ ನಮಗೂ ನೋವು ಉಂಟಾಗ್ತದೆ. ರಾತ್ರಿ 1 ಗಂಟೆ 2 ಗಂಟೆಗೆ ಜನ ಫೋನ್ ಮಾಡ್ತಾರೆ, ಇವತ್ತು ಆಕ್ಸಿಜನ್ ಬೆಡ್ ಬೇಕು, ವೆಂಟಿಲೇಟರ್ ಬೇಕು ಅಂತೇಳಿ. ಈಗ ಒಳಗೆ ಕೂತಾಗ ಮೀಟಿಂಗ್ ಮಾಡುವಂತೂ ಕೂಡ ಒಬ್ಬರು ವೆಂಟಿಲೇಟರ್ ಕೇಳುವಂಥ ಪರಿಸ್ಥಿತಿ ಬಂತು. ಇದು ನಗರದಲ್ಲಿ ಎಲ್ಲನೂ ಕೂಡ ಇದೇ ಪರಿಸ್ಥಿತಿ ಇವತ್ತು ದಿವಸ ಇದೆ. ಆದರೂ ಕೂಡ ನಮ್ಮ ಶಕ್ತಿ ಮೀರಿ ಇವತ್ತು ದಿವಸ ನಾವು ಏನೂ ಸಾಧ್ಯ ಅದ ಎಲ್ಲವನ್ನು ಕೂಡ ಇವತ್ತು ದಿವಸ BLD ಸಂಸ್ಥೆ ಇವತ್ತು ದಿವಸ ಮಾಡ್ತಾಯಿದೆ. ಇವತ್ತು ದಿವಸ ಎಲ್ಲ ಡಾಕ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್ಸು ಎಲ್ಲರೂ ಕೂಡ ಪಾಪ ಹಗಲು ರಾತ್ರಿ ಇವತ್ತು ದಿವಸ ಕೆಲಸ ಮಾಡ್ತಾರೆ. ನಾವು ಅದನ್ನು ಗಮನಿಸಿದ್ದೀರಿ. ಮತ್ತು ಇದನ್ನು ನಾವು ಯಾವುದೇ ಒಂದು ಹಣಕಾಸಿನ ಲಾಭಕ್ಕಾಗಿ ಇವತ್ತು ದಿವಸ ನಾವು ಮಾಡ್ತಾಯಿಲ್ಲ. ಈಗಾಗಲೇ ತಮ್ಗೆ ಗೊತ್ತಿದೆ, ನಾವು ಪದೇ ಹೇಳಬೇಕಾಗಿಲ್ಲ. ಅದನ್ನು ಭಾಳ ಕನ್ಸಿಸ್ಟನಲ್ ಆಗಿ ಇವತ್ತು ದಿವಸ ನಾವು ಇದನ್ನು ಜನರಿಗೆ ಇದು ಮಾಡ್ತಾಯಿದ್ದೀವಿ. CT ರೇಟ್ಸ್ನು ಕೂಡ, CT ಸ್ಕ್ಯಾನನ್ನು ಕೂಡ 4,500 ಸಾವಿರ ಹೊರಗಡೆ ಚಾರ್ಜ್ ಮಾಡ್ತಾರೆ. ಇಲ್ಲಿ 2,500 ರೂಪಾಯಿ CT ಸ್ಕ್ಯಾನನ್ನು ಇದನ್ನು ಇದು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ದಿವಸ ಮಾಡಿದಾಗಿದೆ. ವ್ಯಾಪಕವಾಗಿ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ದಿವಸ ನಮ್ಮ ಮುಂದಿದೆ. ತಮ್ಗೆ ಗೊತ್ತಿದ್ದಾಗೆ PLD ಸಂಸ್ಥೆ ಇವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ಕೋವಿಡ್ ಮತ್ತು ನಾನ್ ಕೋವಿಡ್ ಪೇಷಂಟ್ಸ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ 500 ಬೆಡ್ಸನ್ನು ನಾವು ಕೋವಿಡ್ ಆಸ್ಪತ್ರೆಗೆ ಮೀಸಲಿಡುವ ಮೂಲಕ ಅದರಲ್ಲಿ 300 ಆಕ್ಸಿಜನ್ ಬೆಡ್ಸನ್ನು ಮಾಡೋ ಜೊತೆಗೆ ವೆಂಟಿಲೇಟರ್ಸು ICU ಎಲ್ಲ ಮಾಡಿದಾಗೂ ಕೂಡ ಇವತ್ತು ಕೂಡ ವಿಜಯಪುರ ನಗರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಜನರಿಗೆ ಆಕ್ಸಿಜನ್ ಬೆಡ್ ಸಿಗ್ತಾ ಇಲ್ಲ, ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಿಗ್ತಾ ಇಲ್ಲ. ಪ್ರತಿ ದಿವಸ ಒಂದು 10 ಪೇಷಂಟ್ಗಳು ಇವತ್ತು ದಿವಸ ನಮ್ಮ ಹತ್ರ ವೆಂಟಿಲೇಟರ್ ಸಲುವಾಗಿ ಬಂದು ವಾಪಸ್ ಹೋಗ್ತವೆ. ಯಾಕಂದ್ರೆ ನಾವೇನು 500 ಬೆಡ್ ಮಾಡಿದ್ದೀವಿ ಸಿವಿಲ್ ಹಾಸ್ಪಿಟಲ್, ಇದು ನಮ್ಮ ನಂತರ ಎರಡನೇ ದೊಡ್ಡ ಇದು ಅದಕ್ಕೂ ಕೂಡ ಇವತ್ತು ದಿವಸ ಸಾಲದಂಥ ಪರಿಸ್ಥಿತಿ ಇವತ್ತು ದಿವಸ ಬಂದಿದೆ.
ಈ BLD ನಾವು ಏನು ಮಾಡಿದ್ದೀವಲ್ಲ ಇಂಥದ್ದು ಇನ್ನೊಂದು ಲಿಟ್ರಲಿ ನಾವೇನು 500 ಬೆಡ್ಸ್ ಇನ್ನೊಂದು 500 ಬೆಡ್ಸ್ ಇರ್ತದ್ರೆ ಬಹುಶಃ ವ್ಯವಸ್ಥೆ ಇದ್ದರೆ ಬಹುಶಃ ಸರಿ ಹೋಗ್ತಿತ್ತು. ಆದರೆ ಅದರಲ್ಲೂ ಕೂಡ ನಮ್ಮ ಕೈಯಲ್ಲಿಲ್ಲ. ಇವತ್ತು ದಿವಸ ನಮ್ಮ ಶಕ್ತಿ ಮೀರಿ ಇವತ್ತು ದಿವಸ ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು 500 ಬೆಡ್ನಲ್ಲಿ ಸುಮಾರು 430 ಬೆಡ್ಸ್ ಇವತ್ತು ದಿವಸ ಫುಲ್ ಇದ್ದಾವೆ. ಆಕ್ಸಿಜನ್ ಬೆಡ್ ಸಂಪೂರ್ಣವಾಗಿ ಇದಾಗಿದ್ದಾವೆ. ವೆಂಟಿಲೇಟರ್ಸ್ ಸಂಪೂರ್ಣವಾಗಿ ಇದ್ದಾವೆ. ರೆಮ್ಡಿಸಿವಿರ್ ಕೊರತೆ ಭಾಳಷ್ಟು ಇದ್ದಾಗೂ ಕೂಡ ಕ್ರಿಟಿಕಲ್ ಪೇಷಂಟ್ಸ್ಗೆ ನಾವು ಎಲ್ಲೋ ಹಾಗೆ ಹೇಗೆ ಅಂತ ಮ್ಯಾನೇಜ್ ಮಾಡ್ಕೋತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ರೆಮ್ಡಿಸಿವಿರ್ ಸಪ್ಲೈಯನ್ನು ನೀವು ಸರಳಗೊಳಿಸ್ರಿ. ಪುಣ್ಯಕ್ಕೆ ಇವತ್ತು ದಿವಸ ನಾವು ಆಕ್ಸಿಜನ್ ತೊಂದರೆ ಇವತ್ತು ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಆಗಿಲ್ಲ. ಯಾಕಂದ್ರೆ ನಮ್ದು 11 KPD 13 KLD ನಮ್ಮ ಒಂದು ಲಿಕ್ವಿಡ್ ಆಕ್ಸಿಜನ್ ಸ್ಟೋರೇಜ್ ಇದೆ. ಈಗ ಮತ್ತೆ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 13 KLD ವರ್ಕ್ ಇವತ್ತು ದಿವಸ ಈಗ ಮೊನ್ನೆ ಪರವಾನಗಿ ಸಿಕ್ಕಿದೆ. ಈಗ ಪ್ರಾಕ್ಸಿಯರ್ನವರು ಇವತ್ತು ದಿವಸ ಅವ್ರು ಬಂದಿದ್ದಾರೆ. ಆ ಕೆಲಸ ಪ್ರಾರಂಭ ಆಗ್ತಾಯಿದೆ. ಮುಂದಿನ 10-12 ದಿವಸದಲ್ಲಿ ಆ 11 KLD ಇನ್ನೊಂದು ಆಕ್ಸಿಜನ್ ಪ್ಲಾಂಟ್ ಆಗ್ತದೆ. ಸೊ ಆಕ್ಸಿಜನ್ ಸಮಸ್ಯೆ ಬಹುತೇಕ ಇಲ್ಲಿ ತನಕ ನಾವು ಆಗಿಬಿಟ್ಟಿಲ್ಲ. ಮತ್ತು ಹೊರಗಡೆಯಿಂದಲೂ ಕೂಡ ಇಂಡಿಪೆಂಡೆಂಟ್ ಸಿಲಿಂಡರ್ಸ್ನು ಕೂಡ ತರೋ ಮೂಲಕ ಸುಮಾರು 80 ಸಿಲಿಂಡರ್ಸನ್ನು ತರೋ ಮೂಲಕ ನಾವು ಇದನ್ನು ಆಕ್ಸಿಜನನ್ನು ಸರಿದೂಗಿಸ್ಕೊಂಡು ಹೋಗ್ತಿದ್ದೀವಿ. ಇದಾಗಿಯೂ ಕೂಡ ಇದು ಸಾಲ್ತಾ ಇಲ್ಲ. ನಮಗೂ ಖೇದ ಅನ್ನಿಸ್ತದೆ, ದುಃಖ ಅನ್ನಿಸ್ತದೆ. ಪೇಷಂಟ್ಸನ್ನು ವಾಪಸ್ ಕಳಿಸುವಾಗ ನಮಗೂ ನೋವು ಉಂಟಾಗ್ತದೆ. ರಾತ್ರಿ 1 ಗಂಟೆ 2 ಗಂಟೆಗೆ ಜನ ಫೋನ್ ಮಾಡ್ತಾರೆ, ಇವತ್ತು ಆಕ್ಸಿಜನ್ ಬೆಡ್ ಬೇಕು, ವೆಂಟಿಲೇಟರ್ ಬೇಕು ಅಂತೇಳಿ. ಈಗ ಒಳಗೆ ಕೂತಾಗ ಮೀಟಿಂಗ್ ಮಾಡುವಂತೂ ಕೂಡ ಒಬ್ಬರು ವೆಂಟಿಲೇಟರ್ ಕೇಳುವಂಥ ಪರಿಸ್ಥಿತಿ ಬಂತು. ಇದು ನಗರದಲ್ಲಿ ಎಲ್ಲನೂ ಕೂಡ ಇದೇ ಪರಿಸ್ಥಿತಿ ಇವತ್ತು ದಿವಸ ಇದೆ. ಆದರೂ ಕೂಡ ನಮ್ಮ ಶಕ್ತಿ ಮೀರಿ ಇವತ್ತು ದಿವಸ ನಾವು ಏನೂ ಸಾಧ್ಯ ಅದ ಎಲ್ಲವನ್ನು ಕೂಡ ಇವತ್ತು ದಿವಸ BLD ಸಂಸ್ಥೆ ಇವತ್ತು ದಿವಸ ಮಾಡ್ತಾಯಿದೆ. ಇವತ್ತು ದಿವಸ ಎಲ್ಲ ಡಾಕ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್ಸು ಎಲ್ಲರೂ ಕೂಡ ಪಾಪ ಹಗಲು ರಾತ್ರಿ ಇವತ್ತು ದಿವಸ ಕೆಲಸ ಮಾಡ್ತಾರೆ. ನಾವು ಅದನ್ನು ಗಮನಿಸಿದ್ದೀರಿ. ಮತ್ತು ಇದನ್ನು ನಾವು ಯಾವುದೇ ಒಂದು ಹಣಕಾಸಿನ ಲಾಭಕ್ಕಾಗಿ ಇವತ್ತು ದಿವಸ ನಾವು ಮಾಡ್ತಾಯಿಲ್ಲ. ಈಗಾಗಲೇ ನಮ್ಗೆ ಗೊತ್ತಿದೆ, ನಾವು ಪದೇ ಹೇಳಬೇಕಾಗಿಲ್ಲ. ಅದನ್ನು ಭಾಳ ಕನ್ಸಿಸ್ಟನಲ್ ಆಗಿ ಇವತ್ತು ದಿವಸ ನಾವು ಇದನ್ನು ಜನರಿಗೆ ಇದು ಮಾಡ್ತಾಯಿದ್ದೀವಿ. CT ರೇಟ್ಸ್ನು ಕೂಡ CT ಸ್ಕ್ಯಾನನ್ನು ಕೂಡ 4,500 ಸಾವಿರ ಹೊರಗಡೆ ಚಾರ್ಜ್ ಮಾಡ್ತಾರೆ. ಇಲ್ಲಿ 2,500 ರೂಪಾಯಿ CT ಸ್ಕ್ಯಾನನ್ನು ಇದನ್ನು ಇದು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ದಿವಸ ಮಾಡಿದಾಗಿದೆ. ವ್ಯಾಕ್ಸಿನೇಷನ್ನಲ್ಲಿ ಈಗ ನಮ್ಮ ಖಾಸಗಿ ಹಾಸ್ಪಿಟಲ್ಗೆ ವ್ಯಾಕ್ಸಿನೇಷನ್ ಇಲ್ಲ. ಈಗ ವಿ ಡೋಂಟ್ ಹ್ಯಾವ್. ಇದನ್ನು ಯೂಸ್ ಔಟ್ ಮಾಡಬೇಕು. ಸರ್ಕಾರ ಬರೀ ಟಿವಿದಲ್ಲಿ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಇಷ್ಟು ಆರ್ಡರ್ ಮಾಡಿದ್ದೀವಿ, ಅಷ್ಟು ಆರ್ಡರ್ ಮಾಡಿದ್ದೀವಿ, ಹಾಗೆ ಮಾಡ್ತಾ ಇದ್ದೀವಿ. ಫ್ಯೂಚರ್ ಟೆನ್ಸ್ನ ಮಾತಾಡೋದು ಬೇಡ. ಬರೀ ಫ್ಯೂಚರ್ ಟ್ರೆಂಡಾಗಿ ಇಟ್ಟು ಬರ್ತದೆ. ರೆಮ್ಡಿಸಿವಿರು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಆಕ್ಸಿಜನ್ ಅಲ್ಲಿಂದ ಬರ್ತಾ ಇದೆ, ಇಷ್ಟು ವಾಯಿಲ್ಸ್ ಆರ್ಡರ್ ಮಾಡಿದ್ದೀವಿ, ಅಷ್ಟು ಇದೆಲ್ಲ ಮಾಡಿ ನೀವು ಬರುವಷ್ಟರಲ್ಲಿ ಭಾಳ ದೊಡ್ಡ ಅನಾಹುತಗಳಾಗ್ತಿದ್ದಾವೆ, ಆಗಿದ್ದಾವೆ. ಅದಕ್ಕೆ ಸರ್ಕಾರ ಈ ಭವಿಷ್ಯದ ವಾಣಿಯಲ್ಲಿ ಇದು ಸಂದರ್ಭವೂ ಅಲ್ಲ, ಪ್ರಚಾರದ ಸಂದರ್ಭವೂ ಅಲ್ಲ, ನೀವು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭ ಅಲ್ಲ. ಇದನ್ನು ಇದು ಯುದ್ಧದ ಸಮಯ. ವಿ ಹ್ಯಾವ್ ಟು ಆ್ಯಕ್ಟ್ ಲೈಕ್ ಅ ವಾರ್. ಹೌ ಡು ಯು ಆ್ಯಕ್ಟ್ ಲೈಕ್ ಅ ವಾರ್? ಆ ಥರ ಕೆಲಸ ಮಾಡಬೇಕು. ಸುಮ್ಮನೆ ನಾವು ಆರ್ಡರ್ ಮಾಡಿದ್ದೀವಿ, ಪ್ರತಿ ಮಾಡಿದ್ದೀವಿ, ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ, ಈ ಕತೆ ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನೀವು ಫೀಲ್ಡಿಗೆ ಇಳಿಬೇಕು. ಇವತ್ತು ನಾನೇ ಇವತ್ತು ದಿವಸ ಇಲ್ಲಿ ನಾನು ಬಹುಶಃ 3ನೇ-4ನೇ ಮೀಟಿಂಗ್ ನಾನು ಎವ್ರಿ ಆಲ್ಟರ್ನೇಟ್. ಯಾಕಂದ್ರೆ ದಿವಸನೂ ಮಾಡ್ಬೋದು ನಾನು. ಯಾಕಂದರೆ ಅವ್ರಿಗೆ ಹೇಳ್ತಾರೆ ನಮ್ಮ ಕೆಲಸ ಮಾಡಿಬಿಟ್ಟು ನೀವು ಕೂಡ ಮೀಟಿಂಗ್ ಮಾಡೋದಾಗ್ತದೆ ಅಂತೇಳಿ. ನಿನ್ನೆ ಅವ್ರಿಗೂ ಕೂಡ ಹೇಳಿದ್ದೀನಿ, ಅರ್ಧ ಗಂಟೆಗೆ ಹೆಚ್ಚಿನ ಮೀಟಿಂಗ್ ಆಗಬಾರ್ದು ಅಂತೇಳಿ. ಎವ್ರಿ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಮೀಟಿಂಗ್ ಆಗ್ತವೆ. ಟೈಮ್ ವೇಸ್ಟ್ ಮಾಡಬೇಡಿ ಮೀಟಿಂಗ್ನಲ್ಲಿ ಅಂತ. ಹೀಗಾಗಿ ಇದೆಲ್ಲನೂ ಕೂಡ ಆಗಬೇಕಾಗಿದ್ದು ಸರ್ಕಾರ ಕೂಡ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸುಪ್ರೀಂ ಕೋರ್ಟು, ಹೈಕೋರ್ಟು ಕೂಡ ಇವತ್ತು ದಿವಸ ಇಂಟರ್ವ್ಯೂನ್ ಆಗಿದ್ದಾರೆ. ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ ಇವತ್ತು ದಿವಸ. ಇವತ್ತು ನಮ್ಮ ಮನೇಲಿ ಆದರೆ ಇವತ್ತು ದಿವಸ ಏನು ತೊಂದರೆ ಆಗ್ತದೆ ಅನ್ನೋದನ್ನ ಆ ಒಂದು ಪರಿಸ್ಥಿತಿಯನ್ನು ನಾವು ತಿಳ್ಕೊಂಡು ಇವತ್ತು ದಿವಸ ಮಾಡಬೇಕು. ನಮ್ಮ ಮನೇಲಿ ಇವತ್ತು ದಿವಸ ಈಗ ಯಾರಿಗಾದ್ರೂ ಆದ್ರಪ್ಪ ಏನಾಗಿ ಆಕ್ಸಿಜನ್ ಬೆಡ್ ಸಿಗ್ಲಿಕ್ಕೆ ಏನಾಗ್ತದೆ, ವೆಂಟಿಲೇಟರ್ ಸಿಗ್ಲಿಕ್ಕೆ ನಾವು ಆ ಪೊಸಿಷನ್ ನಿಂತು ನೋಡ್ಕೋಬೇಕಾಗ್ತದೆ. ಆವಾಗ ಇದು ಪರಿಸ್ಥಿತಿ ಅರ್ಥ ಆಗ್ತದೆ. ನಮ್ಮ ಮನೆಗೆ ಆದಾಗ ನಮ್ಗೆ ಗೊತ್ತಾಗ್ತದೆ, ಬೇರೆಯವ್ರಿಗೆ ಆದಾಗ ನಮ್ಗೆ ಅನಿಸಿದಲ್ಲ ಅದನ್ನು. ಹೀಗಾಗಿ ಗೌರ್ಮೆಂಟ್ ಆಲ್ಸೋ ಶುಡ್ ಸ್ಟಾಪ್ ಈ ಭವಿಷ್ಯತ್ ವಾಣಿಯನ್ನು ಹೇಳುವಂಥ ಕೆಲಸ ಬಂದ್ ಮಾಡಬೇಕು. ಪ್ರಚಾರಕ್ಕಾಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಆಗಬಾರ್ದು. ಇವತ್ತು ನಾನು ನೋಡ್ತಾ ಇದ್ದೇನೆ, ಕೆಲವೊಂದು ಸಚಿವರು ಕೆಲವೊಬ್ರದು ಇಷ್ಟು ಇದು ಮಾಡ್ತೀವಿ, ಅದನ್ನು ಅಷ್ಟು ಮಾಡ್ತಿದ್ದೀವಿ, ಇದನ್ನು ಇಷ್ಟು ಮಾಡ್ತಿದ್ದೀವಿ, ಇಷ್ಟು ಕೋಟಿ ನಾವು ವ್ಯಾಕ್ಸಿನೇಷನ್ಗೆ ಆರ್ಡರ್ ಮಾಡಿದ್ದೀವಿ, ರೆಮ್ಡಿಸಿವಿರ್ ಇಷ್ಟು ಬರ್ತದೆ, ಇಷ್ಟು ಆಕ್ಸಿಜನ್ ಅದು ಮಾಡಿದ್ದೀವಿ, ಇದೆಲ್ಲ ಹಾಕ್ಬೇಕು. ಇದು ಪ್ರಚಾರ ಸಮಯ ಅಲ್ಲ. ಫಸ್ಟ್ ಡೂ ಇಟ್. ಮಾಡಿ ಹೇಳಿ, ನೀವು ಇಷ್ಟು ಮಾಡಿದ್ದೀವಿ ಅಂತ ಹೇಳಿ. ಮಾಡ್ತಾ ಇದ್ದೀವಿ, ಮಾಡೋರಿದ್ದೀವಿ, ಇದೆಲ್ಲ ಬೇಡ. ಆಲ್ರೆಡಿ
ರೈಟ್ ಅವ್ರ ಹಂಗೋ ಇದು ಪಾಲಿಟಿಕ್ಸ್ ಮಾಡೋಂಥ ಸಂದರ್ಭನೂ ಅಲ್ಲ. ನಾನು ರಾಜಕೀಯ ಮಾಡಲಿಕ್ಕೆ ಬಯಸಿಲ್ಲ. ನಾನು ಮೊದಲೇ ದಿವಸದಿಂದ ಹೇಳಿದ್ದೀನಿ, ಇದು ಪಕ್ಷ, ಜಾತಿ, ಧರ್ಮ ಎಲ್ಲವನ್ನು ಮೀರಿದಂಥದ್ದು. ಇದು ಮಾನವೀಯತೆಯ ಸವಾಲು ನಮ್ಮ ಮುಂದಿರುವಂಥದ್ದು. ಆ ಮಾನವೀಯತೆಯ ಸವಾಲನ್ನು ಯಾವ ರೀತಿ ನಾವು ನಿಭಾಯಿಸ್ತೀವಿ. ಪ್ರತಿಯೊಬ್ಬರು ತಮ್ಮ ಒಬ್ಬರು ಒಂದು 5 ಬೆಡ್ ಆಸ್ಪತ್ರೆ ನಾವು 5 ಪೇಷಂಟ್ ಟ್ರೀಟ್ ಮಾಡಿದ್ರು ಕೂಡ ದೊಡ್ಡದೇ ಅದು. ಹನಿಯನ್ನು ಕುಡಿದ್ರೆ ಹಳ್ಳ ಅಂತ ಆಗ್ತಲ್ಲ. ಅದಕ್ಕೆ ಸಾಮೂಹಿಕ ಜವಾಬ್ದಾರಿ ಆಗಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಖಾಸಗಿ, ಕೇಂದ್ರ ಎಲ್ಲರೂ ಕೂಡ ಇವತ್ತು ಸಹ ಸಣ್ಣ ಸಣ್ಣ ಡಾಕ್ಟರ್ಸು ಕೂಡ, ಸಣ್ಣ ನರ್ಸಿಂಗ್ ಹೋಮ್ಸ್ ಇದ್ದವರು ಕೂಡ ಎಲ್ಲರೂ ಕೂಡ ಇವತ್ತು ಜನರ ಸಹಾಯಕ್ಕೆ ಬರಬೇಕು ಅಂತೇಳಿ ಕೇಳ್ಕೊತೇನೆ. ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ಪಡ್ಕೊಳ್ಳಿ. ಸರ್ಕಾರ ಕೂಡ ವ್ಯಾಕ್ಸಿನೇಷನ್ ಅವೈಲೇಬಲ್ ಮಾಡಬೇಕು. ಮತ್ತು ಎರಡನೇದಾಗಿ ಎಲ್ಲರೂ ಕೂಡ ಈ ಕೊರೋನಾದಿಂದ ಸೋಂಕು ತಗುಲಿಸ್ಕೋಬೇಡ್ರಿ, ಮಾಸ್ಕನ್ನು ಹಾಕ್ಕೊಡ್ರಿ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಡ್ರಿ, ಮನೆಯಿಂದ ಅನವಶ್ಯಕವಾಗಿ ಹೊರಗೆ ಬರಬೇಡ್ರಿ ಅಂತೇಳಿ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ಕೊತಾರೆ.